ವೆಲ್ಕಮ್ ಬ್ಯಾಕ್ ಟು ಶ್ರೀ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ರಿಕ್ವೆಸ್ಟೆಡ್ ಡಿಸೈನ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸೊ ಇವತ್ತಿನ ಡಿಸೈನ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ದಾರನ ಎಳೆದು ನಾನು ನಾಟ್ ಹಾಕೋತೀನಿ ಅಂತ ಹೇಳಿ. ಸೊ ಅದನ್ನ ಮಾಡಿ ಸ್ಟಾರ್ಟಿಂಗ್ ಇಂದಾನೆ ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ರೆಗ್ಯುಲರ್ ನೀಡಲ್ ನಂಬರ್ 10 ಯೂಸ್ ಮಾಡ್ತಿರೋದು. ಹಾಗೆ ಇವತ್ತಿನ ಡಿಸೈನ್ಗೆ ನಾನು ಯೂಸ್ ಮಾಡ್ತಿರೋದು 7 ಎಳೆ ದಾರ. ಇಲ್ಲಿ ಎಂಡಲ್ಲಿ ನಾನು ಗಂಟು ಹಾಕಿಲ್ಲ. ಸೊ ಯಾವ ರೀತಿ ನಾವು ಸುತ್ಕೋತೀವಿ ಅಲ್ವಾ ಬೆರಳಿಗೆ, ಅದೇ ರೀತಿ ಸುತ್ಕೊಂಡು ಈ ತರ ಸೀರೆ ಎಡ್ಜ್ಗೆ ನಾವು ಎಡ್ಜಿಂದ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ, ಸೊ ಅಲ್ಲಿಗೆನೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಇವಾಗ ನೀಡಲ್ನ ಹಾಕಿ ದಾರ ತಗೋತೀನಿ ನಾನು. ಈ ದಾರ ತಗೊಂಡು ಕಂಪ್ಲೀಟ್ ಆಗಿ ನಾನು ಈ ರೀತಿ ಹೊರಗಡೆಗೆ ತಗೋತೀನಿ. ದಾರನ ಕಂಪ್ಲೀಟ್ ಹೊರಗಡೆ ತಗೋತೀನಿ. ಗಂಟು ಹಾಕಿದ್ರೆ ಗಂಟು ಸ್ಟಕ್ ಆಗತ್ತೆ. ಸೊ ಹಾಗಾಗಿ ಗಂಟು ಹಾಕ್ದೇನೆ ದಾರನ ನಾವು ಇಟ್ಕೊಂಡಿರ್ಬೇಕು. ಈ ರೀತಿ ತಗೊಂಡ್ಮೇಲೆ ನಾರ್ಮಲ್ ಆಗಿ ಈ ರೀತಿ ಇಟ್ಕೊಂಡು ಗಂಟುಗಳು ಹಾಕ್ಬೇಕು. ನಾವು ರೆಗ್ಯುಲರ್ ಗಂಟುಗಳು ಈ ಲೇಸ್ ಕಟ್ಟೋದಕ್ಕಾಗ್ಲಿ ದಾರ ಕಟ್ಟೋದಕ್ಕಾಗ್ಲಿ ಹಾಕ್ತಿವಿ ಅಲ್ವಾ, ಆ ತರ ಗಂಟುಗಳು ಹಾಕೊಂಡ್ರೆ ಸಾಕು. ನಾನಿಲ್ಲಿ 2 ಗಂಟುಗಳನ್ನ ಹಾಕೋತಾ ಇದ್ದೀನಿ. ಸೊ ಇದೇ ತರಾನೇ ಗಂಟುಗಳನ್ನ ಹಾಕೊಳ್ಳೋದು ಅಂತ ಹೇಳಿ ನಾನು ಹೇಳಿದ್ದು. ಸೊ ಸೀರೆಗೆ ಮಾಡ್ಬೇಕಾದ್ರೆ ಈ ರೀತಿ ಫಾಲೋ ಮಾಡಿ, ನಿಮ್ಗೆ ಈಸಿ ಆಗತ್ತೆ. ಈ ರೀತಿ ಮಾಡಿ ಆದ್ಮೇಲೆ ಸೊ ಸೇಮ್ ಪಾಯಿಂಟ್ಗೆನೆ ನೀಡಲ್ನ ಹಾಕ್ತೀನಿ. ನಾವ್ ಎಲ್ಲಿ ಗಂಟು ಹಾಕೊಂಡಿದ್ವಿ ಅಲ್ವಾ, ಅದೇ ಪಾಯಿಂಟ್ಗೆನೆ ನೀಡಲ್ನ ಹಾಕಿ ಈ ದಾರನ ಈ ಕಡೆಗೆ ತಗೋತೀನಿ. ಸೊ ಇದು ಒಂದು ಲೂಪ್ ಆಗತ್ತೆ. ಈ ಲೂಪ್ ಇಂದ ದಾರ ತಗೊಂಡ್ರೆ ಒಂದು ಚೈನ್ ತರ ಆಗುತ್ತೆ. ಬಟ್ ಈ ಚೈನ್ ನಾವು ಯಾವುದೇ ರೀತಿ ಕೌಂಟ್ ಮಾಡೋದಿಲ್ಲ. ಇದು ಚೈನ್ ಸ್ಟಿಚ್, ಇದನ್ನ ಕೌಂಟ್ ಮಾಡಲ್ಲ. ಫಸ್ಟ್ ಲಾಕ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಮತ್ತೆ ಇವಾಗ 2 ಚೈನ್ ಹಾಕೋತೀನಿ. ಸೊ ಈ ಒಂದು ಚೈನ್ಗಳನ್ನ ಕೌಂಟ್ ಮಾಡೋದು. 2 ಚೈನ್ ಆದ್ಮೇಲೆ ಸೂಜಿ ಮೇಲೆ ದಾರ ತಗೊಳ್ಳಿ. ಸೂಜಿ ಮೇಲೆ ದಾರ ತಗೊಂಡು ನೋಡಿ ಪಕ್ಕದಲ್ಲಿದೆ, ಎಲ್ಲಿ ಲಾಕ್ ಮಾಡಿ 2 ಚೈನ್ ಹಾಕಿದ್ವಿ ಅಲ್ವಾ, ಅದ್ರ ಪಕ್ಕದಲ್ಲಿನೆ ನೀಡಲ್ನ ಹಾಕಿ ದಾರ ತೆಗೆದ್ರೆ 3 ಲೂಪ್ ಆಗಿರುತ್ತೆ. ನೋಡಿ 3 ಲೂಪ್ ಆಗಿರುತ್ತೆ. ದಾರ ತಗೊಂಡು 2ರಿಂದ ಹೊರಗಡೆ 2 ಲೂಪ್ ಆಗಿದೆ. ದಾರ ತಗೊಂಡು 2ರಿಂದ ಹೊರಗಡೆ, ಇದಕ್ಕೆ ಡಬಲ್ ಕ್ರೋಶೆ ಸ್ಟಿಚ್ ಅಂತ ಹೇಳ್ತೀವಿ. ಮತ್ತೆ ಇವಾಗ ಅದ್ರ ಪಕ್ಕನೆ ಇನ್ನ ಒಂದು ಡಬಲ್ ಕ್ರೋಶೆ ಸ್ಟಿಚ್ ನ ಹಾಕೋತಾ ಇದೀನಿ. ಸ್ಟಿಚ್ ಲೆಂತ್ ಅನ್ನೋದು ಕರೆಕ್ಟ್ ಆಗಿರ್ಬೇಕು. ಮತ್ತೆ ಅದ್ರ ಪಕ್ಕನೆ ಇನ್ನ ಒಂದು ಡಬಲ್ ಕ್ರೋಶೆ. ಈ ಒಂದು ಡಿಸೈನ್ಗೆ ಬೇಸ್ ಲೈನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾ ಇದೀನಿ, ಕಂಪ್ಲೀಟ್ ಬೇಸ್ ಲೈನ್ ನ ನೋಡ್ಕೊಂಡೇನೆ ವರ್ಕ್ ಮಾಡಿ. ಇಲ್ಲ ಅಂತ ಅಂದ್ರೆ ಡಿಸೈನ್ ವೇರಿಯೇಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನೋಡಿ ಪಕ್ಕನೆ ಬರ್ಬೇಕು, ಎಲ್ಲೂ ಗ್ಯಾಪ್ ಕೊಡದೇ ಇರೋ ರೀತಿ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಫ್ರೆಂಡ್ಸ್, ಕೇಳ್ತಾ ಇದ್ರಿ ತುಂಬಾ ಜನ ಕ್ಲಾಸಸ್ ಬಗ್ಗೆ. ಸೊ ಕ್ಲಾಸಸ್ ಆಲ್ರೆಡಿ ಸ್ಟಾರ್ಟ್ ಮಾಡಿದೀನಿ. ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ, ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆನ್ಲೈನ್ ಹಾಗೆ ಆಫ್ಲೈನ್ 2 ರೀತಿ ಕ್ಲಾಸಸ್ ಅನ್ನ ತಗೋತಾ ಇದ್ದೀನಿ. ಇಂಟ್ರೆಸ್ಟ್ ಇದ್ದವರು ನೀವು ಜಾಯಿನ್ ಆಗ್ಬೋದು. ಹಾಗೇನೆ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ ಇದ್ರು ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕವಿತಾ ಎಂಟರ್ಪ್ರೈಸಸ್ ಅವರ ಶಾಪ್ ಡೀಟೇಲ್ಸ್ ನ ಕೊಟ್ಟಿರ್ತೀನಿ. ಸೊ ಅಲ್ಲಿ ನೀವು ಶಾಪ್ಗೆ ವಿಸಿಟ್ ಮಾಡ್ಬೋದು. ಹಾಗೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಸೊ ಥ್ರೂ ವಾಟ್ಸ್ಆಪ್ ಇಂದ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ವೆಬ್ಸೈಟ್ ಕೂಡ ಇರುತ್ತೆ, ವೆಬ್ಸೈಟ್ ಇಂದ ನೀವು ಪರ್ಚೇಸ್ ಮಾಡ್ಕೋಬಹುದು. ಸೊ ಇಲ್ಲಿ ನಾನು ಟೋಟಲ್ ಆಗಿ 5 ಡಬಲ್ ಕ್ರೋಶೆಗಳನ್ನ ಹಾಕೊಂಡಿದ್ದೀನಿ. ನೋಡಿ ವೈಟ್ ಬ್ಯಾಕ್ ಗ್ರೌಂಡ್ ಮೇಲೆ ತೋರಿಸ್ತಾ ಇದೀನಿ, ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. 5 ಡಬಲ್ ಕ್ರೋಶೆ ಹಾಕಿದ್ದೀನಿ. ಇವಾಗ ನಾವು ಚೈನ್ಗಳನ್ನ ಹಾಕೊಳ್ಳೋಣ. 1 2 3 ಚೈನ್ ಹಾಕೊಳ್ಳಿ. ಸೂಜಿ ಮೇಲೆ ದಾರ ತಗೊಂಡು 3 ಚೈನ್ ಎಲ್ಲೂ ರೀಚ್ ಆಗುತ್ತೆ ಕರೆಕ್ಟ್ ಪಾಯಿಂಟ್ ನ ನೋಡ್ಕೊಂಡು ಅಲ್ಲಿಗೆ ನಾವು ಡೈರೆಕ್ಟ್ ಡಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೋಬೇಕು. ಒಂದ್ಸತಿ ನೋಡ್ಕೊಳ್ಳಿ. ಈ ರೀತಿ ಆದ್ಮೇಲೆ ಕರೆಕ್ಟ್ ಪಾಯಿಂಟ್ ಬರ್ದೆ ಒಂದು ಪಾಯಿಂಟ್ ಏನಾದ್ರು ಈ ರೀತಿ ಮುಂದಕ್ಕೆ ಹೋಗಿತ್ತು ಅಂತಂದ್ರೆ ರಿಮೂವ್ ಮಾಡ್ಕೊಳ್ಳಿ. ಸೊ 1 ಪಾಯಿಂಟ್ ಹಿಂದೆ ಆದ್ರೂ ಪರವಾಗಿಲ್ಲ, ನಾವು ವರ್ಕ್ ಮಾಡ್ಕೋಬಹುದು. ಅದೇ 1 ಪಾಯಿಂಟ್ ಮುಂದೆ ಹೋಯ್ತು ಅಂದ್ರೆ ಸೀರೆ ಸುಕ್ ಬರೋ ಚಾನ್ಸಸ್ ಇರುತ್ತೆ. ಸೊ ಎಕ್ಸಾಕ್ಟ್ 3 ಚೈನ್ ಎಲ್ಲೂ ರೀಚ್ ಆಗುತ್ತೋ ನೋಡ್ಕೊಂಡು ಅಲ್ಲಿಗೆ ನಾವು ಡಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೊಳ್ಳೋಣ. ವರ್ಕ್ ಆದ್ಮೇಲೆ ಇನ್ನೊಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟ್ ಪಾಯಿಂಟ್ ಅಲ್ಲಿ ಇದೆ ಅಂತ ಅಂದ್ರೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಳ್ಳಿ. ಮತ್ತೆ ಇವಾಗ ಅದ್ರ ಪಕ್ಕನೆ ಇನ್ನ ಒಂದು ಡಬಲ್ ಕ್ರೋಶೆ. ಸೊ ಫಸ್ಟ್ ಬಾಕ್ಸ್ ನಾನು ಏನ್ ಮಾಡಿದೆ ಅಲ್ವಾ, ಈ ಒಂದು ಬಾಕ್ಸ್ಗೆ 5 ಡಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡಿದ್ದು. ಇವಾಗ ಮಾಡ್ತಾ ಇರೋದು ಸೆಕೆಂಡ್ ಬಾಕ್ಸ್ ನ ಮಾಡ್ತಿರೋದು. ಇಲ್ಲೂ ಕೂಡ ಅಷ್ಟೇ ಸೇಮ್ ಕೌಂಟಿಂಗ್ ಅಲ್ಲೇ ನಾವು ಡಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೋಬೇಕು. ಲೆಂತ್ ಕರೆಕ್ಟ್ ಆಗಿರ್ಲಿ, ಮತ್ತೆ ಒಂದಕ್ಕೊಂದು ಗ್ಯಾಪ್ ಕೊಡಬಾರ್ದು. 4 ಡಬಲ್ ಕ್ರೋಶೆ ಆಯ್ತು. ಇವಾಗ ನಾನು 5ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಅದ್ರ ಪಕ್ಕದಲ್ಲೇನೆ ವರ್ಕ್ ಮಾಡ್ಕೋಬೇಕು.
ಸೊ 5 ಡಬಲ್ ಕ್ರೋಶೆ ಆಯ್ತು. 5 ಡಬಲ್ ಕ್ರೋಶೆ ಆದ್ಮೇಲೆ ಇವಾಗ ನಾನು ಬೀಡ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ದಾರ ತೆಗೆದು ಒಂದು ಬೀಡ್ ಹಾಕೊಳ್ಳಿ. ಸೊ ಇಲ್ಲಿ ನಾನು ಪ್ಲೈನ್ ಗೋಲ್ಡ್ ಬೀಡ್ ನ ಯೂಸ್ ಮಾಡ್ತಿರೋದು, ನಾರ್ಮಲ್ ಬೀಡು, ಯಾವ್ದೇ ರೀತಿ ಆಂಟಿಕ್ ಬೀಡ್ ನ ನಾನು ಯೂಸ್ ಮಾಡ್ತಿಲ್ಲ. ಬೀಡ್ ನ ಲಾಕ್ ಮಾಡ್ಕೊಳ್ಳಿ, ಇದು ಕಂಪಲ್ಸರಿ. ಇವಾಗ ಸೂಜಿ ಮೇಲೆ ದಾರ ತಗೊಂಡು ಬೀಡ್ ಎಲ್ಲೂ ರೀಚ್ ಆಗುತ್ತೋ ನೋಡ್ಕೊಂಡು ಅಲ್ಲಿಗೆ ಡೈರೆಕ್ಟ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ 3 ಚೈನ್ ರೀಚ್ ಆಗೋ ಕಡೆ ಡಬಲ್ ಕ್ರೋಶೆ ಮಾಡಿದ್ವಿ. ಸೊ ಇಲ್ಲಿ ಬೀಡ್ ಎಲ್ಲೂ ರೀಚ್ ಆಗುತ್ತೋ ನೋಡಿ ಡಬಲ್ ಕ್ರೋಶೆ. ಸೊ ಇವಾಗ ಈ ಒಂದು ಬಾಕ್ಸ್ಗೆ ನಾವೇನು ವರ್ಕ್ ಮಾಡ್ತೀವಿ ಅಲ್ವಾ, ಈ ಒಂದು ಬಾಕ್ಸ್ ಅಲ್ಲಿ ಕೌಂಟಿಂಗು ಚೇಂಜ್ ಆಗುತ್ತೆ. ಸೊ ಅದಕ್ಕೆ ಹೇಳಿದ್ದು ಬೇಸ್ ಲೈನ್ ನ ಕರೆಕ್ಟ್ ಆಗಿ ನೋಡ್ಕೊಂಡು ವರ್ಕ್ ಅನ್ನ ಮಾಡ್ಕೋಬೇಕು ಅಂತ. ಇಲ್ಲಿ ಕೌಂಟಿಂಗ್ಸ್ ಚೇಂಜ್ ಆಗುತ್ತೆ, ಯಾವ ಕೌಂಟಿಂಗ್ಸ್ ಅಲ್ಲಿ ವರ್ಕ್ ಮಾಡ್ತೀನಿ ಅಂತ ಮುಂದೆ ನೋಡ್ತಾ ಹೋಗೋಣ. ನೋಡಿ, ಸೂಜಿ ಮೇಲೆ ದಾರ ತಗೊಂಡು ಪಕ್ಕದಲ್ಲೇನೆ ಡಬಲ್ ಕ್ರೋಶೆ, ಮತ್ತೆ ಡಬಲ್ ಕ್ರೋಶೆ ಅದ್ರ ಪಕ್ಕದಲ್ಲೇನೆ. ಸೊ ನೋಡಿ, ನಾನು ಎಲ್ಲೂ ಕೂಡ ಗ್ಯಾಪ್ ಕೊಡ್ತಾ ಇಲ್ಲ, ಪಕ್ಕನೆ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಇವಾಗ ನಾನು 6ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. 6, 7, 8, 9 ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ ಈ ಒಂದು ಬಾಕ್ಸ್ಗೆ. ಅವಾಗ್ಲೇ 5 ಮಾಡಿದ್ವಿ ಅಲ್ವಾ, ಸೊ ಇವಾಗ 9 ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಆದ್ಮೇಲೆ ನಾನು ಮತ್ತೆ ಒಂದು ಬೀಡ್ ನ ತಗೋತಾ ಇದ್ದೀನಿ. ಸೇಮ್ ಬೀಡ್ ನೇ ತಗೋತಾ ಇರೋದು. ಬೀಡ್ ನ ಹಾಕಿ ಬೀಡ್ ನ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಸೂಜಿ ಮೇಲೆ ದಾರ ತಗೊಂಡು ಬೀಡ್ ಎಲ್ಲೂ ರೀಚ್ ಆಗುತ್ತೋ ನೋಡ್ಕೊಂಡು ಅಲ್ಲಿಗೆ ನಾವು ಡೈರೆಕ್ಟ್ ಡಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೋಬೇಕು. ಸೊ ಈ ಒಂದು ಬಾಕ್ಸ್ಗೂ ಕೂಡ ಕೌಂಟಿಂಗ್ಸ್ ಅನ್ನೋದು ವೇರಿಯೇಷನ್ ಇರುತ್ತೆ. ಸೊ ಹಾಗಾಗಿ ಯಾವ್ಯಾವ ಬಾಕ್ಸ್ಗೆ ಎಷ್ಟೆಷ್ಟು ಹಾಕ್ತಿವಿ ಸ್ಟಿಚಸ್ ಅನ್ನೋ ಕೌಂಟಿಂಗ್ಸ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇಲ್ಲೂ ಅಷ್ಟೇ ಪಕ್ಕನೆ ಅಂದ್ರೆ ಒಂದ್ರ ಮೇಲೆ ಒಂದು ಮಾಡಬಾರ್ದು, ಒಂದಕ್ಕೊಂದು ಟಚ್ ಮಾಡಬಾರ್ದು, ಒಂದ್ರ ಪಕ್ಕ ಒಂದನ್ನ ಮಾಡ್ಕೋಬೇಕು. ನೋಡಿ, ಅದ್ರ ಪಕ್ಕದಲ್ಲೇನೆ ಇನ್ನ ಒಂದು ಡಬಲ್ ಕ್ರೋಶೆ. ಈ ರೀತಿ ಪಕ್ಕನೆ ವರ್ಕ್ ಮಾಡ್ತಾ ಹೋದಾಗ ಗ್ಯಾಪ್ ಬಿಡೋದಿಲ್ಲ, ಕರೆಕ್ಟ್ ಆಗಿ ಗ್ಯಾಪ್ ಫಿಲ್ ಆಗುತ್ತೆ. ಒಂದಕ್ಕೊಂದು ಹತ್ರ ಇದೆ ಡಬಲ್ ಕ್ರೋಶೆ ಸ್ಟಿಚ್ ಅಂತ ಕಾಣಿಸುತ್ತೆ. ಮತ್ತೆ ಡಬಲ್ ಕ್ರೋಶೆ, ಮತ್ತೆ ಡಬಲ್ ಕ್ರೋಶೆ ಅದ್ರ ಪಕ್ಕದಲ್ಲೇನೆ, ಮತ್ತೆ ಡಬಲ್ ಕ್ರೋಶೆ ವರ್ಕ್ ಮಾಡ್ಕೊಳ್ಳಿ. ಲೆಂತ್ ಕರೆಕ್ಟ್ ಆಗಿರ್ಲಿ. ಸೊ ನೋಡಿ, ಈ ಒಂದು ಬಾಕ್ಸ್ಗೂ ಕೂಡ ನಾನು 9 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಡಿದ್ದೀನಿ. ಫಸ್ಟ್ 5 2 ಬಾಕ್ಸ್ಗಳನ್ನ ವರ್ಕ್ ಮಾಡಿದ್ದೆ, ಆಮೇಲೆ ಬೀಡ್ ಹಾಕೊಂಡಿದ್ದೀನಿ. ಬೀಡ್ ಆದ್ಮೇಲೆ 9 ಡಬಲ್ ಕ್ರೋಶೆನ ವರ್ಕ್ ಮಾಡಿರೋದು. 9 ಡಬಲ್ ಕ್ರೋಶೆ ಆದ್ಮೇಲೆ ಮತ್ತೆ ಬೀಡ್ ಹಾಕೋತೀನಿ, ಮತ್ತೆ 9 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಇವಾಗ ಇನ್ನ ಒಂದು ಬೀಡ್ಸ್ ಅನ್ನ ಹಾಕೋತಾ ಇದ್ದೀನಿ. ಈ ಬೀಡ್ ನ ಹಾಕೊಂಡು ಬೀಡ್ ನ ಲಾಕ್ ಮಾಡ್ಕೋಬೇಕು. ಹಾಗೆ ಸೂಜಿ ಮೇಲೆ ದಾರ ತಗೊಂಡು ಬೀಡ್ ಎಲ್ಲೂ ರೀಚ್ ಆಗುತ್ತಾ ನೋಡಿ ಅಲ್ಲಿಗೆ ಡಬಲ್ ಕ್ರೋಶೆ. ಸೊ ಫಸ್ಟ್ 2 ಬಾಕ್ಸ್ಗಳು 5 ಡಬಲ್ ಕ್ರೋಶೆ ಕೌಂಟಿಂಗ್ಸ್ ಅಲ್ಲಿ ವರ್ಕ್ ಮಾಡಿದ್ದೆ. ಆಮೇಲೆ 2 ಬಾಕ್ಸ್ಗಳನ್ನ 9 ಡಬಲ್ ಕ್ರೋಶೆ ಸ್ಟಿಚ್ ಅಲ್ಲಿ ನಾನು ವರ್ಕ್ ಮಾಡ್ಕೊಂಡಿದ್ದು. ಇವಾಗ ಮಾಡ್ತಾ ಇದ್ದೀನಿ ಅಲ್ವಾ, ಸೊ ಇಲ್ಲಿಂದ ಕೌಂಟಿಂಗ್ಸ್ ಮತ್ತೆ ಚೇಂಜ್ ಆಗತ್ತೆ. ಪಕ್ಕದಲ್ಲೇ ಬರಬೇಕು. ಯಾವ್ದನ್ನ ಒಂದೆಳೆ ದಾರ ಬಿಟ್ಟೋದ್ರೂ ಅದನ್ನ ನಾವು ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂತ ಐಡಿಯಾ ಗೊತ್ತಿರಬೇಕು. ಪಕ್ಕದಲ್ಲೇನೆ ವರ್ಕ್ ಮಾಡ್ಕೊಳ್ಳಿ. 4ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ 5ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, 5 ಡಬಲ್ ಕ್ರೋಶೆ ಮಾಡಿ ಆಯ್ತು. ಸೊ ಈ ಬಾಕ್ಸ್ಗೆ 5 ಡಬಲ್ ಕ್ರೋಶೆ ಸಾಕು. ಸ್ಟಾರ್ಟಿಂಗ್ ಅಲ್ಲಿ ಆವಾಗ್ಲೇ ಹೇಳಿದೆ ಅಲ್ವಾ, 2 ಬಾಕ್ಸ್ 5 ಮತ್ತೆ 2 ಬಾಕ್ಸ್ 9 ಮಾಡ್ಕೊಂಡಿದ್ದೆ. ಇವಾಗ 5 ಡಬಲ್ ಕ್ರೋಶೆ ಆದ್ಮೇಲೆ ಮತ್ತೆ 3 ಚೈನ್ ಹಾಕಿ 3 ಚೈನ್ ಎಲ್ಲಿ ರೀಚ್ ಆಗುತ್ತೋ ನೋಡ್ಕೊಂಡು ಅಲ್ಲಿಗೆ ಮತ್ತೆ 5 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಪಕ್ಕದಲ್ಲೇನೆ ಬರಬೇಕು.
ಲೆಂತ್ ಕಡೆ ಕರೆಕ್ಟ್ ಆಗಿ ಫೋಕಸ್ ಮಾಡ್ಕೊಳ್ಳಿ. ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ರೆ ಆನ್ಲೈನ್ ಕ್ಲಾಸು ಜೊತೆಗೆ ಆಫ್ಲೈನ್ ಕ್ಲಾಸ್ ಎರಡು ಕೂಡ ಇರುತ್ತೆ. ಆಫ್ಲೈನ್ ಕ್ಲಾಸ್ ಅಲ್ಲಿ ಬಂದು ನಾನಿರೋ ಲೊಕೇಶನ್ಗೆ ಬಂದು ನೀವು ಕಲಿತೀರಾ, ಅಂದ್ರೆ ಇನ್ ಡೀಟೇಲ್ಡ್ ಆಗಿ ಹೇಳ್ಕೊಡ್ತೀನಿ ನಾನು. ಆನ್ಲೈನ್ ಅಲ್ಲೂ ಅಷ್ಟೇ ಲೈವ್ ಕ್ಲಾಸಸ್ ಇರುತ್ತೆ. ಸೊ ಲೈವ್ ಕ್ಲಾಸಸ್ ಅಲ್ಲೂ ಅಷ್ಟೇ ಇನ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಸೊ ರೆಗ್ಯುಲರ್ ಆಗಿ ಟೈಮಿಂಗ್ಸ್ ಅಂತ ಇರುತ್ತೆ. ಸೊ ಆ ಒಂದು ಟೈಮಿಂಗ್ಸ್ ಅಲ್ಲಿ ನೀವು ಜಾಯಿನ್ ಆಗುವಂಥದ್ದು. ಹಾಗೆ ಆನ್ಲೈನ್ ಕ್ಲಾಸ್ನ ನಾನು ಜಾಸ್ತಿ ಜನನ ತಗೊಂಡು ವರ್ಕ್ ಮಾಡೋದಿಲ್ಲ, ಅಂದ್ರೆ ಹೇಳ್ಕೊಡೋದಿಲ್ಲ. ಮಿನಿಮಲ್ ಅಂದ್ರೆ 3 to 4 ಮೆಂಬರ್ಸ್ ಅಷ್ಟೇ ಒಂದು ಬ್ಯಾಚ್ ಇರ್ತಾರೆ. ಯಾಕಂದ್ರೆ ತುಂಬಾ ಜನನ ಡಂಪ್ ಮಾಡ್ಕೊಂಡ್ವಿ ಅಂತ ಅಂದ್ರೆ ಸೊ ಒಬ್ಬೊಬ್ರು ಡೌಟ್ಸ್ ನ ಕ್ಲಿಯರ್ ಮಾಡೋ ಅಷ್ಟೊತ್ತಿಗೆ ಟೈಮೇ ಆಗೋಗಿರುತ್ತೆ. ಸೊ ಹಾಗಾಗಿ ಒಂದು ಬ್ಯಾಚ್ಗೆ ನಾನು 4 to 5 ಜನ ಅಷ್ಟೇ ತಗೊಳ್ಳೋದು. ಸೊ ಇವಾಗ ಬೀಡ್ ಹಾಕೊಂಡೆ, 5 ಡಬಲ್ ಕ್ರೋಶೆ ಆದ್ಮೇಲೆ ಮತ್ತೆ ಬೀಡ್ ಹಾಕೊಂಡು ಮತ್ತೆ ವರ್ಕ್ ನ ಸ್ಟಾರ್ಟ್ ಮಾಡ್ತಿರೋದು. ಸೊ ಇಲ್ಲಿ ನಾನು 9 ಡಬಲ್ ಕ್ರೋಶೆ ಹಾಕೋತೀನಿ. ಸೊ ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ನಾನು ವರ್ಕ್ ಅನ್ನ ಮಾಡ್ಕೊಂಡೆ ಅಂತ. ಸೊ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಪದೇ ಪದೇ ಹೇಳ್ತಾ ಇದೀನಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಬೇಸ್ ಲೈನ್ ವೇರಿಯೇಷನ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಏನಪ್ಪಾ ರಿಪೀಟ್ ಮಾಡಿದೇನೆ ಮಾಡ್ತಾರೆ ಅನ್ಕೋಬೇಡಿ, ಯಾಕಂದ್ರೆ ಇದು ಒಂದು ಇಂಪಾರ್ಟೆಂಟ್ ಈ ಒಂದು ಡಿಸೈನ್ಗೆ. ಫಸ್ಟ್ 2 ಬಾಕ್ಸ್ 5 ಚೈನ್ ಹಾಕಿದ್ದೆ, ಮತ್ತೆ ಒಂದು ಬೀಡ್ ಆದ್ಮೇಲೆ 9 ಹಾಕ್ತೆ. ಇದು ನೋಡ್ಬೋದು 9 ಡಬಲ್ ಕ್ರೋಶೆ ಆದ್ಮೇಲೆ ಮತ್ತೆ 2 5 ಹಾಕಿರೋದು. ಸೊ ಇದು ಹೆಂಗಿರುತ್ತೆ ಅಂದ್ರೆ 9 ಡಬಲ್ ಕ್ರೋಶೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಒಂದು ಬೀಡ್ ಹಾಕ್ತಿವಿ, 9 ಡಬಲ್ ಕ್ರೋಶೆ ಎಂಡ್ ಆಗೋದಕ್ಕೂ ಮುಂಚೆ ಒಂದು ಬೀಡ್ ಹಾಕ್ತಿವಿ, ಮತ್ತೆ 5 2 ಸತಿ ಹಾಕೋತೀವಿ, ಮತ್ತೆ 9 ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಬೀಡ್ ಹಾಕೊಂಡು ಸೊ ಎಂಡ್ ಅಲ್ಲೂ ಕೂಡ ಒಂದು ಬೀಡ್ ಹಾಕೋತೀವಿ. 9 ಡಬಲ್ ಕ್ರೋಶೆ ಏನ್ ಮಾಡ್ತೀವಲ್ಲ ಅದು ಸ್ಟಾರ್ಟಿಂಗ್ ಅಲ್ಲಿ ಅದ್ರ ಎಂಡಿಂಗ್ ಅಲ್ಲಿ ಬೀಡ್ ಬರಬೇಕು. ಬೀಡ್ ಆದ್ಮೇಲೆ ಮತ್ತೆ ವರ್ಕ್ ಸ್ಟಾರ್ಟ್ ಮಾಡುವಂಥದ್ದು 5 ಡಬಲ್ ಕ್ರೋಶೆ ತರ. ಸೊ ಇದೇ ರೀತಿ ನಾನು ಸೀರೆ ಪೂರ್ತಿ ವರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ. 2 ಬಾಕ್ಸ್ 5 ಇರುತ್ತೆ, ಮತ್ತೆ ಒಂದು ಬೀಡ್ ಹಾಕೊಂಡು 9 ಮಾಡ್ಕೋತೀವಿ. ಸೊ ನೋಡಿ ಇಲ್ಲಿ 9 ಡಬಲ್ ಕ್ರೋಶೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಒಂದು ಬೀಡು, ಮತ್ತೆ ಒಂದು 9 ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಬೀಡು, ಮತ್ತೆ 9 ಡಬಲ್ ಕ್ರೋಶೆ ಆಮೇಲೆ ಒಂದು ಬೀಡು. ಸೊ ಇದು 9 ಕೌಂಟಿಂಗ್ಸ್ ಅಲ್ಲಿ ಈ ತರ ಬರುತ್ತೆ. ಅದಾದ್ಮೇಲೆ ಮತ್ತೆ 5 ಏನ್ ಬರುತ್ತೆ ಅಲ್ವಾ. ಸೊ ಇಲ್ಲಿಗೆ ಯಾವ್ದೇ ರೀತಿ ಬೀಡ್ಸ್ ಹಾಕಲ್ಲ. ಮತ್ತೆ 9 ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡ್ಕಿನ ಮುಂಚೆ ಬೀಡ್ ನ ತಗೊಂಡು 9 ಬಾಕ್ಸ್ ಮತ್ತೆ ಬೀಡು, 9 ಬಾಕ್ಸ್ ಮತ್ತೆ ಬೀಡ್ ಅಲ್ಲಿ ಎಂಡ್ ಮಾಡಿ ಮತ್ತೆ 5 ತರ 2 ಬಾಕ್ಸ್ 9 ಡಬಲ್ ಕ್ರೋಶೆ ಬರುತ್ತೆ, 2 ಬಾಕ್ಸ್ 5 ಡಬಲ್ ಕ್ರೋಶೆ ಬರುತ್ತೆ ಅಷ್ಟೇನೆ. ಸೊ ಇದೇ ರೀತಿ ವರ್ಕ್ ಮಾಡ್ಕೊಳ್ಳಿ. ಅರ್ಥ ಆಯ್ತು ಅನ್ಕೋತೀನಿ. ಇವಾಗ ಫಸ್ಟ್ 2 ಚೈನ್ ಏನ್ ಹಾಕಿದ್ವಿ ಅಲ್ವಾ, ಅದೇ ಪಾಯಿಂಟ್ಗೆ ಫಸ್ಟ್ ಯಾವ ರೀತಿ ಲಾಕ್ ಮಾಡ್ಕೊಂಡೆ ಅಲ್ವಾ ಅದೇ ತರ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಸೇಮ್ ಪಾಯಿಂಟ್ಗೆ ನೀಡಲ್ ನ ಹಾಕಿ ಒಂದು ಲೂಪ್ ಇಂದ ಚೈನ್ ತಗೊಳ್ಳಿ. ಚೈನ್ ತಗೊಂಡು ಪಕ್ಕದಲ್ಲಿ ಏನು ಫಸ್ಟ್ ಡಬಲ್ ಕ್ರೋಶೆ ಇದೆ ಅಲ್ವಾ ಅದ್ರ ಮೇಲೆ ಬರೋ ಚೈನ್ಗೆ ಒಂದು ಲಾಕ್ ಅನ್ನ ಮಾಡ್ಕೋಬೇಕು. ಲಾಕ್ ಆದ್ಮೇಲೆ ಅದ್ರ ಪಕ್ಕದಲ್ಲೇನೆ ಇನ್ನ ಒಂದು ಲಾಕ್, ಅಂದ್ರೆ ಇಲ್ಲೇನು ಡಬಲ್ ಕ್ರೋಶೆ ಸ್ಟಿಚ್ ನ ಮಾಡಿದೀವಿ ಅಲ್ವಾ ನಾವು, ಪ್ರತಿ ಡಬಲ್ ಕ್ರೋಶೆ ಸ್ಟಿಚ್ ನ ಮೇಲೂ ಕೂಡ ಒಂದೊಂದು ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆಗಳು ಅಷ್ಟೇ ಸ್ವಲ್ಪ ಲೂಸ್ ಆಗಿ ವರ್ಕ್ ಮಾಡ್ಕೊಳ್ಳಿ. ತೀರಾ ಟೈಟ್ ಆಗಿ ವರ್ಕ್ ಮಾಡ್ಕೋತು ಅಂತ ಅಂದ್ರೆ ಡಿಸೈನ್ ಬೆಂಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನೋಡಿ ಅದ್ರ ಪಕ್ಕದಲ್ಲಿ ಬರೋ ಚೈನ್ಗೆ ಒಂದು ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ ಅಲ್ಲ ಸಿಂಗಲ್ ಕ್ರೋಶೆ. ಒಂದೊಂದು ಸಿಂಗಲ್ ಕ್ರೋಶೆ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ನಮ್ಗೆ ಗ್ಯಾಪ್ ಕೊಡ್ತಾ ಹೋಗುತ್ತೆ. ಆ ಒಂದು ಗ್ಯಾಪ್ಗೆ ನೆಕ್ಸ್ಟ್ ಸ್ಟಿಚ್ ನ ವರ್ಕ್ ಮಾಡೋದು. ನೋಡಿ ಗ್ಯಾಪ್ ಕೊಟ್ಟಿದೆ, ಅಲ್ಲಿಗೆ ಸ್ಟಿಚ್ ನ ವರ್ಕ್ ಮಾಡ್ಕೊಳ್ಳಿ, ಸಿಂಗಲ್ ಕ್ರೋಶೆ ಸ್ಟಿಚ್ ನ. ಇವಾಗ ನೆಕ್ಸ್ಟ್ ಇಲ್ಲಿ 3 ಚೈನ್ ಗ್ಯಾಪ್ ಇದೆ ಅಲ್ವಾ, ಈ 3 ಚೈನ್ ನ ಗ್ಯಾಪ್ ಕೂಡ ನಾವು ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. 3 ಚೈನ್ ಗ್ಯಾಪ್ಗೆ 3 ಸಿಂಗಲ್ ಕ್ರೋಶೆ. ಸೊ ಇಲ್ಲಿಗೆ ಸಿಂಗಲ್ ಕ್ರೋಶೆ ಬೇಡ ಅಂತ ಅನ್ನೋರು ಇಲ್ಲಿಗೆ ಬೇಕಾದ್ರೆ ನೀವು 3 ಚೈನ್ ನ ಕೂಡ ಹಾಕೋಬಹುದು. ಮತ್ತೆ ಇವಾಗ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಚೈನ್ಗೆ ನಾವು ಲಾಕ್ ಗಳನ್ನ ಮಾಡ್ಕೋಬೇಕು. ಎಲ್ಲೂ ಕೂಡ ಸ್ಕಿಪ್ ಮಾಡ್ಕೋಬೇಡಿ, ಪಕ್ಕದಲ್ಲೇ ವರ್ಕ್ ಮಾಡ್ಕೊಳ್ಳಿ. ಅಂದ್ರೆ ನೀವು ವರ್ಕ್ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ಗ್ಯಾಪ್ ಅದು ಆಟೋಮೆಟಿಕ್ ಆಗಿ ಗ್ಯಾಪ್ ಕೊಡ್ತಾ ಹೋಗುತ್ತೆ ನಿಮ್ಗೆ. ನೋಡಿ ಪಕ್ಕದಲ್ಲೇನೆ.
ನೋಡಿ ಅದ್ರ ಪಕ್ಕದಲ್ಲೇನೆ ಇನ್ನ ಒಂದು ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿಗೂ ಕೂಡ ಒಂದು ಸಿಂಗಲ್ ಕ್ರೋಶೆ. ಸೊ ಇದು ವರ್ಕು ಈ ರೀತಿ ಬರುತ್ತೆ. ಎಲ್ಲಾ ಡಬಲ್ ಕ್ರೋಶೆ ಮೇಲೂ ಸಿಂಗಲ್ ಕ್ರೋಶೆ, 3 ಚೈನ್ ಗ್ಯಾಪ್ಗೆ 3 ಸಿಂಗಲ್ ಕ್ರೋಶೆ. ಮತ್ತೆ ಇವಾಗ ದಾರ ಮೇಲ್ ಮಾಡಿ ನಾನು ಇವಾಗ ಬೀಡ್ಗಳನ್ನ ಹಾಕೋತಾ ಇದ್ದೀನಿ. ಇಲ್ಲಿ 3mm ಸೈಜ್ ರೌಂಡ್ ಬೀಡ್ ನ ಯೂಸ್ ಮಾಡಿರೋದು, ಎಲ್ಲೂ ಕೂಡ ಕಟ್ಸಿಲ್ಲ, ಎಲ್ಲ ಕೂಡ ಪ್ಲೇನ್ ಬೀಡ್ಸ್ ನಾನು ಯೂಸ್ ಮಾಡಿರೋದು. 4 ಬೀಡ್ಸ್ ಗಳನ್ನ ತಗೋತಾ ಇದ್ದೀನಿ. ಒಟ್ಟಿಗೆನೆ ಹಾಕೊಂಡು ಲಾಕ್ ಅನ್ನ ಮಾಡ್ಕೊಳ್ಳಿ. ಇಲ್ಲಿ ಲಾಕ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಸ್ಲಿಪ್ ನಾಟ್ ಹಾಕೋತೀನಿ ಅಂದ್ರೆ ಅದನ್ನ ಕೂಡ ಹಾಕೋಬಹುದು. ಲಾಕ್ ಆದ್ಮೇಲೆ ಬೀಡ್ ಆಗಿದ ತಕ್ಷಣ ನೆಕ್ಸ್ಟ್ ಡಬಲ್ ಕ್ರೋಶೆ ಏನಿದೆ ಅಲ್ವಾ ಅದ್ರ ಮೇಲೆ ಬರೋ ಚೈನ್ಗೆ ನಾವು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಸೊ ನಮ್ಗೆ ಇದು ಈ ರೀತಿ ಕಾಣಿಸ್ತಾ ಇದೆ. ಮತ್ತೆ ಆಸ್ ಇಟ್ ಈಸ್ ನಾವು ಹಾಗೇನೆ ಫಾಲೋ ಮಾಡಬೇಕು. ಸೊ ಇಲ್ಲೇ ಕೌಂಟಿಂಗ್ಸ್ ಇಂಪಾರ್ಟೆಂಟ್ ಆಗತ್ತೆ. ಬೀಡ್ ಹಾಕಿ ಆದ್ಮೇಲೆ ಪಕ್ಕದಲ್ಲೇನೆ ಇನ್ನ 3 ಎಕ್ಸ್ಟ್ರಾ ಮಾಡ್ಕೋಬೇಕಷ್ಟೇ ಸಿಂಗಲ್ ಕ್ರೋಶೆಗಳನ್ನ. ಅವಾಗ ಬೀಡ್ ಹಾಕಿ ಲಾಕ್ ಮಾಡಿರೋದು 1, ಮತ್ತೆ ಇನ್ನು 3 ಎಕ್ಸ್ಟ್ರಾ ಮಾಡಿರ್ತೀವಿ ಅಲ್ವಾ, ಟೋಟಲ್ ಆಗಿ 4 ಸಿಂಗಲ್ ಕ್ರೋಶೆ ಮಾಡೋ ತರ ಆಗುತ್ತೆ. 4 ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ರೆ ಸಾಕು. ಇವಾಗ ನೆಕ್ಸ್ಟ್ ಬೀಡ್ ನ ಹಿಂದೆಗಡೆ ಏನ್ ದಾರ ಇದೆ ಅಲ್ವಾ, ಅಲ್ಲಿಗೆ ನಾವು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ವರ್ಕ್ ಮಾಡೋ ಸ್ಟಿಚ್ಗೆ ನಾವು ತ್ರಿಬಲ್ ಕ್ರೋಶೆ ಅಂತ ಹೇಳ್ತೀವಿ. ತ್ರಿಬಲ್ ಕ್ರೋಶೆ ಆದ್ಮೇಲೆ ಇವಾಗ ಚೈನ್ಗಳನ್ನ ಹಾಕೊಳ್ಳೋಣ. 1 2 3 ಚೈನ್ ಹಾಕೊಂಡು ಸೇಮ್ ಅದೇ ನಾವೇನು ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ತ್ರಿಬಲ್ ಕ್ರೋಶೆಗೆ 3 ಚೈನ್ ನಾವು ಲಾಕ್ ಮಾಡೋದು. ಮತ್ತೆ ತ್ರಿಬಲ್ ಕ್ರೋಶೆ ಮಾಡ್ಕೊಳ್ಳಿ. ಸೇಮ್ ಅದೇ ಬೀಡ್ ನ ಹಿಂದೆಗಡೆ ಏನ್ ದಾರ ಇದೆ ಅಲ್ವಾ, ಅಷ್ಟು ದಾರನ ತಗೊಂಡು ನಾವು ತ್ರಿಬಲ್ ಕ್ರೋಶೆನ ಮಾಡ್ಬೇಕು. ತ್ರಿಬಲ್ ಕ್ರೋಶೆ ಆದ್ಮೇಲೆ 3 ಚೈನ್ ಹಾಕೊಳ್ಳಿ. ಅದೇ ತ್ರಿಬಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳಿ. ಸೊ ಇಲ್ಲೂ ಅಷ್ಟೇ ತ್ರಿಬಲ್ ಕ್ರೋಶೆ ಲೆಂತ್ ಅನ್ನೋದು ಕರೆಕ್ಟ್ ಆಗಿ ಬರಬೇಕು ನಮ್ಗೆ. ಸೊ ಜಾಸ್ತಿ ಲೂಸ್ ಆಗಿ ಸ್ಟಿಚ್ ನ ವರ್ಕ್ ಮಾಡ್ಕೋಬೇಡಿ. ತುಂಬಾ ಲೂಸ್ ಆಗಿ ವರ್ಕ್ ಮಾಡ್ತು ಅಂತ ಅಂದ್ರೆ ಲುಕ್ ಅನ್ನೋದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ತ್ರಿಬಲ್ ಕ್ರೋಶೆ ಆದ್ಮೇಲೆ 3 ಚೈನ್ ಹಾಕಿ ಅದೇ ತ್ರಿಬಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ಮತ್ತೆ ತ್ರಿಬಲ್ ಕ್ರೋಶೆ. ಇಲ್ಲಿ ಬೀಡ್ ನ ಹಿಂದೆಗಡೆ ಇರೋ ದಾರಕ್ಕೆ ಎಷ್ಟು ತ್ರಿಬಲ್ ಕ್ರೋಶೆ ಸ್ಟಿಚಸ್ ಹಿಡಿಯುತ್ತೋ ನೋಡ್ಕೊಂಡು ಅಷ್ಟು ನಾವು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕಾಗತ್ತೆ. ಈ ವಿಡಿಯೋ ಒಂದ್ ಸ್ವಲ್ಪ ಲೆಂತಿ ಆಗೇನೆ ಇದೆ, ಯಾಕಂದ್ರೆ ಇನ್ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ಸ್ವಲ್ಪ ನಾವೇನು ನಾರ್ಮಲ್ ಬೇಸ್ ನ ಮಾಡ್ಕೋತೀವಲ್ವಾ, ಅದಕ್ಕೂ ಈ ಒಂದು ಬೇಸ್ ನ ಮಾಡೋದಕ್ಕೆ ಸ್ವಲ್ಪ ವೇರಿಯೇಷನ್ಸ್ ಇದೆ. ಸೊ ಹಾಗಾಗಿ ಸ್ವಲ್ಪ ಇನ್ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ಇನ್ ಕೇಸ್ ನಿಮ್ಗೆ ಅರ್ಥ ಆಗುತ್ತೆ, ನಾವು ಕಲ್ತಿದೀವಿ ಅಂತ ಅನ್ನೋರು ಸೊ ವಿಡಿಯೋನ ಸ್ಪೀಡ್ ಕೂಡ ಮಾಡಿ ನೋಡ್ಕೋಬಹುದು. 2x ಸ್ಪೀಡ್ ಅಲ್ಲಿ ಕೂಡ ನೀವು ನೋಡ್ಬೋದು ವಿಡಿಯೋನ. ಸೆಟ್ಟಿಂಗ್ಸ್ ಅಲ್ಲಿ ಹೋದ್ರೆ ನಿಮ್ಗೆ ಆಪ್ಷನ್ ಸಿಗುತ್ತೆ. ಸೊ 2x ಸ್ಪೀಡ್ ನ ಇಟ್ಕೊಂಡು ಕೂಡ ನೀವು ವಿಡಿಯೋನ ನೋಡ್ಕೋಬಹುದು. ಸೊ ನೋಡಿ ಇದೇ ತರ ಎಷ್ಟು ಹಿಡಿಯುತ್ತೋ ನೋಡ್ಕೊಂಡು ಫಿಲ್ ಮಾಡ್ಕೊಳ್ಳೋಣ. ಸೊ ನೋಡಿ ಇಲ್ಲಿ ಫಿಲ್ ಮಾಡ್ಕೊಂಡ್ರೆ ಟೋಟಲ್ ಆಗಿ 8 ನಮ್ಗೆ ತ್ರಿಬಲ್ ಕ್ರೋಶೆ ಹಿಡಿದಿದೆ. ಇವಾಗ ನೋಡ್ಕೊಳ್ಳಿ, ಕೌಂಟ್ ಮಾಡ್ಕೊಳ್ಳಿ. 5ನೇ ಡಬಲ್ ಕ್ರೋಶೆ ಮೇಲ್ಗಡೆ ಏನ್ ಚೈನ್ ಬರುತ್ತಲ್ವಾ, ಅಲ್ಲಿಗೆ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಇಲ್ಲಿಗೆ ಆರ್ಚ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದ್ಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ. ಮತ್ತೆ ಅದನ್ನೇ ಸಿಂಗಲ್ ಕ್ರೋಶೆನ ನಾವು ಫಾಲೋ ಮಾಡ್ತಾ ಬೀಡ್ ನ ಪಕ್ಕ ಇರೋ ಡಬಲ್ ಕ್ರೋಶೆ ಮೇಲ್ವರೆಗೂ ಸಿಂಗಲ್ ಕ್ರೋಶೆ ಹಾಕೋಬೇಕು. ಸೊ ಈ ರೀತಿ ಮಾಡ್ಕೊಂಡಾಗ 4 ಸಿಂಗಲ್ ಕ್ರೋಶೆ ಬರುತ್ತೆ ಇಲ್ಲೂ ಕೂಡ. ಇವಾಗ ಮತ್ತೆ ನಾವು ದಾರ ತೆಗೆದು ಬೀಡ್ಸ್ ಅನ್ನ ಹಾಕೋಬೇಕು. 4 ಬೀಡ್ಸ್ ಗಳನ್ನ ಹಾಕೊಳ್ಳಿ. ಬೀಡ್ಸ್ ಹಾಕಿ ಬೀಡ್ಸ್ ನ ನೀವು ಲಾಕ್ ಮಾಡ್ಕೋಬೇಕು. ಇಲ್ಲಿ ಲಾಕ್ ಮಾಡ್ದೇನೂ ಕೂಡ ನೀವು ವರ್ಕ್ ಮಾಡ್ಕೋಬಹುದು, ಅಂದ್ರೆ ಸ್ಲಿಪ್ ನಾಟ್ ನ ಹಾಕೊಂಡು. ಬಟ್ ನಾನು ಲಾಕ್ ಮಾಡಿನೇ ತೋರಿಸ್ತಾ ಇದ್ದೀನಿ.
ಇಲ್ಲಿ ಬೀಡ್ ಆದ್ಮೇಲೆ ಫಸ್ಟ್ ಡಬಲ್ ಕ್ರೋಶೆ ಬರುತ್ತಲ್ವಾ, ಅದ್ರ ಮೇಲೆ ಬರೋ ಚೈನ್ಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ನೋಡ್ಕೊಳ್ಳಿ, ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ಲಾಕ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಸ್ವಲ್ಪ ಗ್ಯಾಪ್ ಕೊಟ್ಟಂಗೆ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ರಿಮೂವ್ ಮಾಡಿ ಮತ್ತೆ ಮಾಡ್ತಾ ಇದ್ದೀನಿ. ನೋಡಿ, ಫಸ್ಟ್ ಡಬಲ್ ಕ್ರೋಶೆ ಚೈನ್ಗೆ, ಮತ್ತೆ ಇಲ್ಲಿಂದಾನೆ ನಾವು ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ತಾ ಹೋಗ್ಬೇಕು. ಇನ್ನು ರಿಮೈನಿಂಗ್ ಏನು 4 ಡಬಲ್ ಕ್ರೋಶೆ ಇದೆ, 4 ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ನಾವು ಸಿಂಗಲ್ ಕ್ರೋಶೆನ ಹಾಕ್ತಾ ಇದೇ ರೀತಿ ಫಾಲೋ ಮಾಡಬೇಕು. ಸೊ ಈ ಒಂದು ಡಿಸೈನ್ಗೆ ಏನಂತ ಅಂದ್ರೆ, ನಿಮ್ಗೆ ಸಿಂಗಲ್ ಕ್ರೋಶೆ ಸ್ಟಿಚ್ ಜಾಸ್ತಿ ಯೂಸ್ ಮಾಡ್ತೀವಿ, ಡಬಲ್ ಕ್ರೋಶೆ ಸ್ಟಿಚ್ ಜಾಸ್ತಿ ಯೂಸ್ ಮಾಡ್ತೀವಿ, ತ್ರಿಬಲ್ ಕ್ರೋಶೆ ಸ್ಟಿಚ್ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ 3 ಸ್ಟಿಚಸ್ ನ ಕಂಬೈನ್ ಮಾಡಿ ಮಾಡುವಂತ ಡಿಸೈನ್ ಸ್ವಲ್ಪ ಬೇಗನೆ ಆಗುತ್ತೆ ಈ ರೀತಿ ಡಿಸೈನ್ ಮಾಡಿದಾಗ. ನೋಡಿ, ಇಲ್ಲಿ 3 ಚೈನ್ ಇರೋ ಕಡೆ ಆವಾಗಲೇ 3 ಸಿಂಗಲ್ ಕ್ರೋಶೆ ಹಾಕಿದ್ದೆ. ಇಲ್ಲಿ ಬೇಕಂದ್ರೆ 3 ಚೈನ್ ಹಾಕೊಂಡು ನೆಕ್ಸ್ಟ್ ಬಾಕ್ಸ್ ನ ಫಸ್ಟ್ ಡಬಲ್ ಕ್ರೋಶೆ ಮೇಲ್ಗಡೆ ನೀವು 3 ಚೈನ್ ಲಾಕ್ ಮಾಡ್ಕೋಬಹುದು. ಯಾಕಂದ್ರೆ ಈ ಒಂದು ಗ್ಯಾಪ್ಗೆ ಕುಚ್ಚು ಬರುತ್ತೆ. ಸೊ ಅಲ್ಲಿ ನೀವು ಸಿಂಗಲ್ ಕ್ರೋಶೆ ಹಾಕಿದೀರಾ ಅಥವಾ ನೀವು 3 ಚೈನ್ ಹಾಕಿದೀರಾ ಅನ್ನೋದು ಗೊತ್ತಾಗಲ್ಲ. ಸೊ ಹಾಗಾಗಿ 3 ಚೈನ್ ಕೂಡ ಹಾಕೋಬಹುದು, ಇಲ್ಲ ನಾನು ಸಿಂಗಲ್ ಕ್ರೋಶೆನೆ ಹಾಕೋತೀನಿ ಅಂದ್ರೆ ಸಿಂಗಲ್ ಕ್ರೋಶೆ ಕೂಡ ಹಾಕೋಬಹುದು. ಬಟ್ ನೀವ್ ಏನ್ ಹಾಕಿದೀರಾ ಅಂತ ಗೊತ್ತಾಗೋದಿಲ್ಲ, ಕುಚ್ಚಲ್ಲಿ ಕವರ್ ಆಗೋಗುತ್ತೆ. ಹಾಗಾಗಿ ಚೈನ್ ಹಾಕಿದ್ರೇನೆ ಈಸಿ ಅಲ್ವಾ, ಬೇಗ ಆಗೋಗುತ್ತೆ. ಸೊ ಚೈನೇ ಹಾಕೋಬಹುದು. ಇಲ್ಲ ಕಂಪ್ಲೀಟ್ ನಾನು ಹಾಗೆ ಫಾಲೋ ಮಾಡ್ತೀನಿ ಸಿಂಗಲ್ ಕ್ರೋಶೆಗಳನ್ನ ಹಾಕೊಂಡು ಅಂತಂದ್ರೆ, ಸೊ ದಟ್ ನೀವು ಹಾಗೂ ಕೂಡ ಫಾಲೋ ಮಾಡ್ಬೋದು. ಮತ್ತೆ ಇವಾಗ ಬೀಡ್ಸ್ ನ ಮೇಲೆ ಬೀಡ್ಸ್ ನ ಹಾಕೊಳ್ಳೋದು. 4 ಬೀಡ್ಸ್ ನ ಹಾಕೋಬೇಕು. ಬೀಡ್ ನ ಲಾಕ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಬೇಕಾದ್ರೂ ಸ್ಲಿಪ್ ನಾಟ್ ಹಾಕಿ ಈ ಕಡೆ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ನೀವು ಲಾಕ್ ಮಾಡ್ಕೋಬಹುದು. ಕರೆಕ್ಟಾಗಿ ನೋಡ್ಕೊಳ್ಳಿ, ಒಂದು ಡಬಲ್ ಕ್ರೋಶೆ ಸ್ಕಿಪ್ ಮಾಡಿದ್ರೆ ನೋಡಿ ಈ ರೀತಿ ಬರುತ್ತೆ, ಬೀಡು ಅಷ್ಟು ನೀಟಾಗಿ ಬರೋದಿಲ್ಲ. ಸೊ ಹಾಗಾಗಿ ಬೀಡ್ ಹಾಕಿದ ತಕ್ಷಣ ಏನು ಫಸ್ಟ್ ಡಬಲ್ ಕ್ರೋಶೆ ಬರುತ್ತೆ ಅದ್ರ ಮೇಲಕ್ಕೆ ನಾವು ಲಾಕ್ ಮಾಡ್ಕೋಬೇಕು. ಮತ್ತೆ ಇದೇ ರೀತಿ ಇನ್ನ 3 ಎಕ್ಸ್ಟ್ರಾ ಲಾಕ್ಗಳನ್ನ ಮಾಡ್ಕೊಳ್ಳಿ. ನೋಡಿ, ಲಾಕ್ಗಳಾದ್ಮೇಲೆ ಮತ್ತೆ ಈ ರೀತಿ ಪಿಕಾಟ್ ರೀತಿ ಆರ್ಚ್ ನ ನಾವು ಸ್ಟಾರ್ಟ್ ಮಾಡೋದು. ಸೊ ಆರ್ಚ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬೀಡ್ ನ ಮೇಲೆ 4 ಬೀಡ್ ಹಾಕಿದ್ವಿ, ಆರ್ಚ್ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ನೆಕ್ಸ್ಟ್ ಆರ್ಚ್ ನ ಎಂಡ್ ಆದ್ಮೇಲೆ ಬೀಡ್ ನ ಮೇಲೆ ಕೂಡ 4 ಬೀಡ್ ಹಾಕಿ ಡಿಸೈನ್ ನ ಕಂಪ್ಲೀಟ್ ಮಾಡಿದ್ವಿ. ಸೊ ಇಲ್ಲೂ ಕೂಡ ಅಷ್ಟೇ, ಬೀಡ್ ನ ಮೇಲೆ ಬೀಡ್ ಹಾಕಿದೀವಲ್ವಾ, ಒಂದ್ಸತಿ ಬೀಡ್ ನ ಮೇಲೆ ಬೀಡ್ ಹಾಕಿದ್ಮೇಲೆ ಆರ್ಚ್ ಸ್ಟಾರ್ಟ್ ಮಾಡ್ಬೇಕು. ಸೊ ನೆಕ್ಸ್ಟ್ ಬೀಡ್ ನ ಹಿಂದೆಗಡೆ ಇರೋ ದಾರಕ್ಕೆ ನಾನು ಆರ್ಚ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತ್ರಿಬಲ್ ಕ್ರೋಶೆ ಮತ್ತೆ 3 ಚೈನ್ ಹಾಕೊಂಡು ಪಿಕಾಟ್ ನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಆದ್ಮೇಲೆ ಪಿಕಾಟ್ ಸ್ಟಿಚ್ ನ ಮಿಸ್ ಮಾಡಬೇಡಿ. ಇದೇ ತರ ಫಸ್ಟ್ ಕೌಂಟಿಂಗ್ಸ್ ಅಲ್ಲಿ ನಾವು ಎಷ್ಟು ವರ್ಕ್ ಮಾಡಿದ್ವಿ ಅಲ್ವಾ, ಅದೇ ಕೌಂಟಿಂಗ್ಸ್ ನ ನೀವು ಸೀರೆ ಪೂರ್ತಿ ಫಾಲೋ ಮಾಡ್ಕೋಬೇಕು. ಅವಾಗ ನಿಮ್ಗೆ ಎಲ್ಲ ಡಿಸೈನ್ಸು ಈವನ್ ಆಗಿ ಬರುತ್ತೆ. 8 ತ್ರಿಬಲ್ ಕ್ರೋಶೆ ಹಾಕಿ ಪಿಕಾಟ್ ಸ್ಟಿಚ್ ನ ಮಾಡಿರೋದು ನಾನು. ಸೊ ನೀವು ಕೂಡ ಅಷ್ಟೇ ಕೌಂಟಿಂಗ್ ಅಲ್ಲೇ ವರ್ಕ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಏನಾದ್ರು ಜಾಸ್ತಿ ದೊಡ್ಡ ಬೀಡ್ ಹಾಕೊಂಡಿದ್ರೆ ಕೌಂಟಿಂಗ್ಸ್ ಅಲ್ಲಿ ವೇರಿಯೇಷನ್ ಆಗುತ್ತೆ. ಸೊ ಇದೇ ತರ ಕಂಟಿನ್ಯೂ ಮಾಡ್ಕೊಳ್ಳಿ. ನಮ್ಮ ಮಧ್ಯೆ ನಾವೇನು 3 ಚೈನ್ಗಳು ಅಥವಾ 3 ಸಿಂಗಲ್ ಕ್ರೋಶೆ ಹಾಕಿದೀವಿ, ಅಲ್ಲಿಗೆ ಕುಚ್ಚು ಕಟ್ಟೋದು. ಕುಚ್ಚೆಲ್ಲ ಕಟ್ಟಿ ನಾನು ತೋರಿಸ್ತೀನಿ, ಬಟ್ ಹತ್ರದಿಂದ ತೋರಿಸ್ತೀನಿ. ನೋಡಿ, ಆರ್ಚ್ ನ ನಾವೇನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬೀಡ್ ಹಾಕೊಂಡಿದೀವಿ, ಆಮೇಲೆ ಆರ್ಚ್ ಮಾಡ್ಕೊಂಡು ಮತ್ತೆ ಬೀಡಿಂದ ಎಂಡು ನೋಡಿ ಕುಚ್ಚು ಅನ್ನೋದು ಯಾವ ರೀತಿ ಬರುತ್ತೆ ಗೊತ್ತಾ. ಇಲ್ಲಿ 3 ಚೈನ್ ಗ್ಯಾಪು ಅಥವಾ 3 ಏನಿದೆ ಅಲ್ವಾ, 3 ಸಿಂಗಲ್ ಕ್ರೋಶೆ, ಅಲ್ಲಿಗೆ ಕುಚ್ಚು ಬರುತ್ತೆ ನಿಮ್ಗೆ. 3 ಚೈನ್ ಗ್ಯಾಪ್ ಅಂದ್ರೆ 3 ಸಿಂಗಲ್ ಕ್ರೋಶೆ ಕೂಡ ಹಾಕೋಬಹುದು, 3 ಚೈನ್ ಕೂಡ ಹಾಕೋಬಹುದು. ಕುಚ್ಚು ಅನ್ನೋದು 2 ಆರ್ಚ್ಗಳಿಗೆ ಯಾವ ರೀತಿ ಬರುತ್ತೆ ಗೊತ್ತಾ, ನಾನು ಫಿಂಗರ್ ಇಟ್ಟು ತೋರಿಸ್ತೀನಿ ನೋಡಿ. ನೋಡಿ, ಇಲ್ಲೊಂದು ಇಲ್ಲೊಂದು
ಈ 2 ಕುಚ್ಚು ಈ ರೀತಿ ಬರುತ್ತೆ. ಮಧ್ಯ ತರ ಬೀಡ್ನ ಹಾಕಿ ಆರ್ಚ್ ಹಾಕುವಂಥದ್ದು. ಸೊ ಕುಚ್ಚೆಲ್ಲ ಕಟ್ಟಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮ್ಗೆ. ಸೊ ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿ ಆಗಿದೆ. ಕುಚ್ಚನ್ನ ಕಟ್ಟಿದ್ಮೇಲೆ ಡಿಸೈನ್ ಫೈನಲ್ ಲುಕ್ ನಮ್ಗೆ ಈ ರೀತಿ ಬರ್ತಾ ಇದೆ. ಸೊ ಈ ಒಂದು ಡಿಸೈನ್ಗೆ ನಾವು 650 ವರೆಗೂ ಚಾರ್ಜ್ 650 ಇಂದ 700 ವರೆಗೂ ಈ ಒಂದು ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು. ಈ ಒಂದು ಡಿಸೈನ್ ಏನಾದ್ರು ಇಷ್ಟ ಆಯ್ತು ಅಂತಂದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ವಿಡಿಯೋಗೆ ಹೈಪ್ ಮಾಡೋ ಆಪ್ಷನ್ ಇದೆ. ಸೊ ವಿಡಿಯೋಗೆ ಹೈಪ್ ಮಾಡೋದನ್ನ ಮರಿಬೇಡಿ. ನೋಡಿ ಹತ್ರದಿಂದ ಆರ್ಚು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಕುಚ್ಚನ್ನ ಕಟ್ಟೋದಕ್ಕೆ 150 ಎಳೆ ದಾರ ತಗೊಂಡು ಡಬಲ್ ಮಾಡ್ಕೊಂಡಿದೀನಿ. ಡಬಲ್ ಮಾಡ್ಕೊಂಡು ಕುಚ್ಚನ್ನ ಕಟ್ಟಿದಾಗ 300 ಎಳೆ ದಾರ ಆಗುತ್ತೆ. ಡಿಸೈನ್ ಇಷ್ಟ ಆದ್ರೆ ಡಿಸೈನ್ ನ ಲೈಕ್ ಮಾಡಿ, ಹಾಗೆ ಹೈಪ್ ಮಾಡಿ. ಕ್ಲಾಸಸ್ ಏನಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಮೆಟೀರಿಯಲ್ಸ್ ಏನ ಪರ್ಚೇಸ್ ಮಾಡಬೇಕು ಅಂದ್ರೆ ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಅಲ್ಲಿ ಹೋಗಿ ಮೆಟೀರಿಯಲ್ಸ್ ಎಲ್ಲೆಲ್ಲ ಸಿಗುತ್ತೆ ನಿಮ್ಗೆ, ವೆಬ್ಸೈಟ್ ಪ್ರತಿಯೊಂದು ಇರುತ್ತೆ, ಅಲ್ಲೋಗಿ ನೀವು ಚೆಕ್ ಮಾಡ್ಬೋದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.